ನಮಸ್ಕಾರ ವೀಕ್ಷಕರೇ, ನಾನು ತನ್ಸಿಂಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರೈತ ಹಸಿರು ಸೇನೆ. ಇದು KRHS ಚಾನೆಲ್. ಮೈಸೂರು ಜಿಲ್ಲೆಯ ಎಚ್.ಡಿ. ತಾಲೂಕಿನ ಚಾಕಳ್ಳಿ ಮತ್ತು ಚೊಕ್ಕೊಡ್ನಳ್ಳಿ ಬುದನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ 4-5 ತಿಂಗಳಿಂದ ಸೃಷ್ಟಿಯಾಗಿದ್ದ ಕರಡಿ ಆತಂಕಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಸಾರ್ವಜನಿಕರ ನಿದ್ದೆಗಡಿಸಿದ ಕರಡಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಜಂಟಿ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಚಾಕಳ್ಳಿ ಹಾಗೂ ಚೊಕ್ಕೊಡ್ನಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಕರಡಿ ದಿಢೀರಂತೆ ಪ್ರತ್ಯಕ್ಷಗೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರಾದ ನಾರಾಯಣ್ ನಾಯಕ್ ಹಾಗೂ ಮರಿಗೌಡ ಎಂಬುವರ ಮೇಲೆ ತೀವ್ರವಾಗಿ ದಾಳಿ ನಡೆಸಿತ್ತು. ದಾಳಿಯಿಂದ ಗಾಯಗೊಂಡ ಇಬ್ಬರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ದು, ಸದ್ಯ ಅವರು ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮತ್ತು ಆಕ್ರೋಶ ಮನೆ ಮಾಡಿತ್ತು. ಹೈಟೆಕ್ ಕಾರ್ಯಾಚರಣೆ. ಕರಡಿ ಪತ್ತೆಗೆ ಡ್ರೋನ್ ಬಳಕೆ. ರೈತರ ಮೇಲಿನ ದಾಳಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಕರಡಿ ಸೆರೆಗೆ ಬೃಹತ್ ಕಾರ್ಯಾಚರಣೆ ಹಮ್ಮಿಕೊಂಡಿತ್ತು. ವೀರನಹೊಸಳ್ಳಿಯ ಆರಿಫೋ, ವಿನೋದ್ ಗೌಡ ಹಾಗೂ ಇತರೆ ಅರಣ್ಯ ಅಧಿಕಾರಿಗಳು, ಅರವಳಿ ತಜ್ಞರು ಮತ್ತು ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಕಾರ್ಯಾಚರಣೆಗೆ ಕರ್ನಾಟಕ ರೈತ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಬುದ್ದೂರು ಮಹಾದೇವ್, ತಾಲೂಕು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳು ಮತ್ತು ನೂರಾರು ಗ್ರಾಮಸ್ಥರು ಕೈ ಜೋಡಿಸಿದರು. ಕರಡಿ ಅಡಗಿ ಕುಳಿತಿರುವ ನಿಖರ ಸ್ಥಳವನ್ನು ಪತ್ತೆ ಹಚ್ಚಲು ಅತ್ಯಾಧುನಿಕ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗಿದ್ದು, ತೀವ್ರ ಹುಡುಕಾಟದ ನಂತರ ಪೊದೆಯಲ್ಲಿ ಕರಡಿ ಅಡಗಿ ಕುಳಿತಿರುವುದು ಪತ್ತೆಯಾಗಿತ್ತು. ಕರಡಿ ಪೊದೆಯಲ್ಲಿರುವುದು ಖಚಿತವಾಗುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಅರವಳಿಕೆ ತಜ್ಞರು ಅದಕ್ಕೆ ಯಶಸ್ವಿಯಾಗಿ ಅರವಳಿಕೆ ಚುಚ್ಚುಮದ್ದು ನೀಡಿದರು. ಕರಡಿ ಪ್ರಜ್ಞೆ ತಪ್ಪಿದ ತಕ್ಷಣ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅದನ್ನು ಸುರಕ್ಷಿತವಾಗಿ ಸೆರೆಹಿಡಿದಿದ್ದರು. ಕಾರ್ಯಾಚರಣೆ ಸಂದರ್ಭದಲ್ಲಿ ಕರಡಿನ ಪೊದೆಯಿಂದ ಹೊರತೆಗೆಯುವ ಮುನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿ ತದನಂತರ ಸೆರೆಗೆ ಸಿಕ್ಕ ಕರಡಿನ ಸ್ಟ್ರೆಚರ್ ಮೂಲಕ ವಾಹನಕ್ಕೆ ಸಾಗಿಸಿ ಕರಡಿಗೆ ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ಅಧಿಕಾರಿಗಳು ಅದನ್ನು ನಾಗರಹೊಳೆ ಅರಣ್ಯ ಸುರಕ್ಷಿತ ಪ್ರದೇಶಕ್ಕೆ ಯಶಸ್ವಿಯಾಗಿ ರವಾನಿಸಿದ್ದಾರೆ. ಕಳೆದ 4-5 ತಿಂಗಳಿಂದ ನಿರಂತರ ಭೀತಿಯಲ್ಲಿ ಬದುಕು ದೂಡುತ್ತಿದ್ದ ಎಚ್.ಡಿ. ತಾಲೂಕಿನ ಕಾಡಂಚಿನ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಕರಡಿ ಸೆರೆಯಾದ ಸುದ್ದಿ ಕೇಳಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಹಾಗೂ ರೈತ ಸಂಘಟನೆಯ ಸಕಾಲಿಕ ಸ್ಪಂದನೆಗೆ ಸಾರ್ವಜನಿಕರು ಧನ್ಯವಾದ ಸಮರ್ಪಿಸಿದ್ದಾರೆ. ಚೊಕ್ಕೊಡನಹಳ್ಳಿ ಗ್ರಾಮದಲ್ಲಿ ಕರಡಿ ರೈತನ ಅಟಕ್ ಮಾಡಿ ಅವರಿಗೆ ಹಾಸ್ಪಿಟ್ಲಿಗೆ ಎಲ್ಲ ಆಗಮಿಸಿ ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗೆ ಇಡೀ ಗ್ರಾಮಸ್ಥರೆಲ್ಲ ಆ ಕರಡಿಗೆ ಮುತ್ತಿಗೆಯನ್ನು ಹಾಕಿದ್ಲಿಗೆ ಅರಣ್ಯ ಇಲಾಖೆ ತಂಡ ಆಗಮಿಸಿದೆ. ಹಾಗೆಯೇ ಈಗ ಕರಡಿ ಕಾರ್ಯಾಚರಣೆಯನ್ನು ಏರ್ಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕರಡಿಯನ್ನು ಸೆರೆ ಮಾದೇವಣ್ಣವ್ರೆ, ಇವತ್ತು ಕರಡಿ ಒಂದು 8 ಗಂಟೆ 9 ಗಂಟೆ ಅಷ್ಟೊತ್ತರಲ್ಲಿ ನಮ್ಮೂರಿನವರು ಈಗ ಕರಡಿ ಬಂದಿದೆ ಅಂತೇಳಿ ಚೊಕ್ಕೊಡ್ನಳ್ಳಿಯವರು ಹೇಳಿದ್ರು. ನಾವು ಫಾರೆಸ್ಟ್ ಇಲಾಖೆಯವ್ರಿಗೆಲ್ಲ ಮಾಹಿತಿ ಕೊಟ್ಟು ಹಿಂಗೆ ಕರಡಿ ಬಂದಿದೆ ಸರ್ ಊರಿಗೆ ಅಂತೇಳಿ ಅವರು ಬಂದು ಎಲ್ಲ ನೋಡ್ಕೊಂಡು ಹೋದ್ರು. ಬೋನ್ಗಿನ್ ತಗೊಬತ್ತೀವಿ ಮತ್ತು ಸಿಬ್ಬಂದಿಗಳು ಕರ್ಕೊಬತ್ತೀವಿ ಅಂತ. ಅಷ್ಟರೊಳಗಡೆ ಆಗಲೇ ನಮ್ಮೂರವರು ನಮ್ಮ ಚಿಕ್ಕಪ್ಪನೇ ಆಗಬೇಕು ಮರಿಗೌಡರು ಅಂತೇಳಿ ಅವ್ರ ಮೇಲೆ ದಾಳಿ ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಪಾಪ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಾರ ಅದೊಂದೇ ಒಂದು ಒಳ್ಳೆ ನ್ಯೂಸ್ ಅಂತಂದ್ರೆ. ಈಗ ಅಲ್ಲಿ ಕರಡಿ ಇರೋ ಸ್ಥಳ ಅದೇ, ಅಲ್ಲೇ ಕರಡಿ ಇರೋ ಅಂಥದ್ದು. ಯಾರೋ ಪ್ರತ್ಯಕ್ಷ ಹೇಳೋದ್ರ ಪ್ರಕಾರ ಅಲ್ಲಿ ಕರಡಿ ಇದೆ ಅಂತ. ಫೋಟೋ ತಗೊಳ್ತಿದ್ದೀನಿ. Hey!
ಕೊಡಿ ಒಂದು ಇಂಜೆಕ್ಷನ್ ಕೊಡಿ ಕೊಡಿ ಇಂಜೆಕ್ಷನ್ ಈಗ ಹಳ್ಳಿ ಬೇಕಾ ಅಯ್ಯೋ ಏನ್ ಇಟ್ಕೊಳ್ತಾರೆ ನೋಡಕ ನೋಡಿಲ್ವಲ್ಲ ಅಕ್ಕ ಆಯ್ತು ಬಿಡು ಹಾಕಾಯ್ತು ದೊಡ್ಡ ಕರಡಿ ದೊಡ್ಡದು ಭಯಂಕರ ಈ ಕಡೆ ಕರಡಿ ತೋರ್ಸಕ್ಕಾನಿಲ್ಲ ಆಯ್ತು ನೋಡ್ರಿ ಮುಚ್ಚಿದ್ರು ನಡ್ರಿ ಈಗ